ನಮಸ್ಕಾರ ಸ್ನೇಹಿತರೆ, ಕೃಷಿಯ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನ ಯೂತ್ಸ್ಗೆ ಒಳ್ಳೆಯ ವಿದ್ಯಾಭ್ಯಾಸ ಹಿನ್ನೆಲೆ ಇದ್ದರೂ BA, BCom, BTech, MBA ಅಂಥ ಡಿಗ್ರಿ ಸರ್ಟಿಫಿಕೇಟ್ಗಳು ಕೈಯಲ್ಲಿದ್ದರೂ ಅವರಿಗೆ ಇಷ್ಟ ಆಗೋ ಕೆಲಸ ಸಿಗುತ್ತಿಲ್ಲ ಅನ್ನೋ ಬೇಜಾರು ಕೆಲವರಿಗೆ ಇದ್ದರೆ, ಇನ್ನು ಕೆಲವರಿಗೆ ಒಳ್ಳೆಯ ರೆಪ್ಯೂಟೆಡ್ ಕಂಪನಿಗಳಲ್ಲಿ ಉತ್ತಮ ಆದಾಯ ಇರೋ ಹೈ ಪ್ರೊಫೈಲ್ ಜಾಬ್ಗಳು ಇದ್ದರೂ ಅಯ್ಯೋ ಈ ಕೆಲಸ ಯಾವನು ಮಾಡ್ತಾನಪ್ಪ, ಅದೇ ಕಂಪನಿ, ಅದೇ ಆಫೀಸ್, ಅದೇ ಟ್ರಾಫಿಕ್, ಅದೇ ಮನೆ, ಬೋರಾಗೋಗಿದೆ, ಈ ಸಿಟಿ ಜೀವನವೇ ಬೇಡವೇ ಬೇಡಪ್ಪ, ಹಳ್ಳಿಗೆ ಹೋಗಿ ತೋಟನೋ ಅಥವಾ ಹೊಲೆ ಗದ್ದೆಗಳಲ್ಲಿ ಕೆಲಸನೋ ಮಾಡಿಕೊಂಡು ಅದರ ಜೊತೆಗೆ ಚಿಕ್ಕದಾಗಿ ಹೈನುಗಾರಿಕೆ ಮಾಡಿಕೊಂಡು ಉತ್ತಮ ಆದಾಯ ಹಾಗೂ ನೆಮ್ಮದಿ ಜೀವನ ಮಾಡುತ್ತೀವಿ ಅನ್ನೋರು ಈ ವಿಡಿಯೋ ತಪ್ಪದೆ ನೋಡಿ. ಇನ್ನು ಹೈನುಗಾರಿಕೆ ವಿಚಾರಕ್ಕೆ ಬಂದರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ ಅಂತ ತುಂಬ ಆಪ್ಷನ್ಗಳು ನಿಮಗೆ ಸಿಗುತ್ತವೆ. ಅದರಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಸ್ನೇಹಿತರೆ, ಹೈನುಗಾರಿಕೆಯ ಎಲ್ಲ ವಿಷಯಗಳ ಕುರಿತು ಉಪಯುಕ್ತ ಮಾಹಿತಿಯನ್ನು ನಿಮಗೆ ಕೊಡಲು ನಾವು ಪ್ರಯತ್ನ ಪಡುತ್ತೇವೆ. ಕೃಷಿಗೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ಕೃಷಿಯ ಕನಸು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೈನುಗಾರಿಕೆಯಲ್ಲಿ ಹಸು ಸಾಕಾಣಿಕೆ ನಮಗೇನೋ ಹೊಸ ವಿಷಯವಲ್ಲ. ಅನಾದಿ ಕಾಲದಿಂದಲೂ ಬಂದಂಥ ಪದ್ಧತಿ ಇದು. ಧರ್ಮ ಹೊತ್ತ ನಾಡು, ಪುಣ್ಯ ಬಿತ್ತ ಬೀಡು. ಇಂಥ ಬೀಡಿನಲ್ಲಿ ಕೃಷಿಕನ ಐಶ್ವರ್ಯ, ಅಂತಸ್ತು, ಅವನ ಹಟ್ಟಿಯಲ್ಲಿ ಎಷ್ಟು ದನಕರುಗಳಿವೆ ಅನ್ನೋದ್ರ ಮೇಲೆ ಅಳಿತಾ ಇದ್ರು. ಅಂದಿನ ಅವಶ್ಯಕತೆಗೆ ತಕ್ಕಂತೆ ಕಡಿಮೆ ಹಾಲು ಮತ್ತು ಹೊಲಗಳಿಗೆ ಬಳಸಲು ಉತ್ತಮ ಗುಣಮಟ್ಟದ ಕೊಟ್ಟಿಗೆ ಗೊಬ್ಬರಕ್ಕಾಗಿ ಜನರು ಹೆಚ್ಚಿನದಾಗಿ ಸ್ಥಳೀಯ ತಳಿಗಳಾದ ಮಲೆನಾಡು ಗಿಡ್ಡ, ಹಳ್ಳಿಕಾರ್ ಮತ್ತು ಗುಜರಾತ್ ದೇಸಿ ತಳಿ ಗಿರ್ಗಳಂಥ ರಾಸುಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದರು. ಆಗಿನ ಕಾಲದಲ್ಲಿ ಹಾಲು ಉತ್ಪಾದನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇರಲಿಲ್ಲ. ಏಕೆಂದರೆ ಆಗ ಇನ್ನೂ ಸರಿಯಾಗಿ ಸಹಕಾರಿ ಅಥವಾ ಸರ್ಕಾರಿ ವ್ಯವಸ್ಥಿತ ಹಾಲು ಒಕ್ಕೂಟಗಳು ಪ್ರತಿ ಗ್ರಾಮದಲ್ಲೂ ಇರಲಿಲ್ಲ. ಆದರೆ ಈಗ ಟ್ರೆಂಡ್ ಚೇಂಜ್ ಆಗಿದೆ. ಹಾಲು ಉತ್ಪಾದನೆಗೆ ಬಹುಮುಖ್ಯ ಪ್ರಾಮುಖ್ಯತೆ ಇದೆ. ಎಲ್ಲ ಹಳ್ಳಿಗಳಲ್ಲೂ ಹಾಲು ಒಕ್ಕೂಟಗಳ ಅನುಕೂಲವಿದೆ ಹಾಗೂ ಉತ್ತಮ ಆದಾಯವು ರೈತರಿಗೆ ದೊರೆಯುತ್ತಿದೆ. ಆದ್ದರಿಂದ ಎಲ್ಲರೂ ದೇಸಿ ತಳಿಗಳಿಗಿಂತ ಹೆಚ್ಚಿನ ಹಾಲು ಉತ್ಪಾದನೆ ಸಾಮರ್ಥ್ಯ ಇರುವ ಕೃತ್ರಿಮ ತಳಿಯ ಜೆರ್ಸಿ, ಆಲ್ಸ್ಟಿನ್ ಫ್ರಾಜಿಯನ್ ಅಥವಾ HFಗಳಂಥ ತಳಿಗಳ ಸಾಕಾಣಿಕೆ ಮೇಲೆ ಹೆಚ್ಚಿನ ಆದ್ಯತೆ ಕೊಡುತ್ತಿದ್ದಾರೆ. ಹಾಲು ಉತ್ಪಾದನೆಯಿಂದ ಆದಾಯ ಪಡೆಯಬೇಕು ಅನ್ನೋರು ಈ ತಳಿಗಳನ್ನು ಸಾಕಿದರೆ ಉತ್ತಮ ಆದಾಯ ಪಡೆಯಬಹುದು. ಇನ್ನು ಈ ಎಲ್ಲ ತಳಿಗಳ ಸಾಕಾಣಿಕೆಗೆ ಬೇಕಾಗುವ ಮೇವು, ಅವುಗಳ ನಿರ್ವಹಣೆ ಮತ್ತು ಅವುಗಳಿಗೆ ಬರುವ ಕಾಯಿಲೆಗಳ ಮೇಲೆ ಉಪಯುಕ್ತ ಮಾಹಿತಿಯನ್ನು ಪ್ರತ್ಯೇಕ ವಿಡಿಯೋಗಳಲ್ಲಿ ನಮ್ಮ ಚಾನಲಲ್ಲಿ ಮುಂಬರುವ ದಿನಗಳಲ್ಲಿ ಅಪ್ಲೋಡ್ ಮಾಡುತ್ತೇವೆ. ವಿಡಿಯೋಗಳ ವೀಕ್ಷಿಸಲು ತಪ್ಪದೆ ಕೃಷಿಯ ಕನಸು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.